ಯಾಕಂದ್ರೆ ನಾನು ಹಿಂದೆ ಒಂದು ಕ್ಯಾನ್ಸರ್ ಶಿಬಿರವನ್ನು ಏರ್ಪಡಿಸಿದಾಗ ಶ್ರೇಷ್ಠರಿಗೆ ಮತ್ತು ಶ್ರೀ ನರಹರಿ ಸದ್ಗುರು ಸೇವಾ ಪ್ರತಿಷ್ಠಾನದ ನಿರ್ದೇಶಕರಾಗಿರ್ತಕ್ಕಂಥ ಸಂಜೀವ್ ಮೂರ್ತಿ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೆ ವಂದಿಸುತ್ತಾ, ನಾವು ಈ ಕಾರ್ಯಕ್ರಮವನ್ನು ಮಾಡೋದರಲ್ಲಿ ಎರಡು ಉದ್ದೇಶ ಇತ್ತು. ಒಂದು, ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ನೆನಪಿನಲ್ಲಿ ಒಂದು ವೈದ್ಯ ಸಂಬಂಧವಾಗಿರೋ ಕಾರ್ಯಕ್ರಮ ಬಂದು, ವಿದ್ಯಾ ಸಂಬಂಧವಾಗಿರೋ ಕಾರ್ಯಕ್ರಮ ಬಂದು, ಅವರಿಗೆ ವೈದ್ಯರಿಂದ ತುಂಬ ಸನ್ನಿಹಿತನೂ ಹೌದು, ಅವರ ಮೇಲೆ ಅದ್ಭುತವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿದ್ರು ಸಿಂಹಾದ್ರಿ ಸದ್ಗುರು ಸ್ವಾಮಿಗಳು. ಆ ವೈದ್ಯಕೀಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ, ನಾವು 2 ವರ್ಷದ ಹಿಂದೆ ಒಂದು ಕ್ಯಾನ್ಸರ್ ಕ್ಯಾಂಪ್ ಮಾಡ್ತೀವಿ, ಆಮೇಲೆ ಕಣ್ಣಿನ ಕ್ಯಾಂಪ್ ಮಾಡಿದ್ವಿ. ಈ ಸಾರ್ತಿ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಂಪ್ ಮಾಡೋಣ ಅಂತಂದು ನಾನು ಡಾಕ್ಟರ್ ನಾರಾಯಣ ಮೂರ್ತಿ ಅವರ ಹತ್ರ ಮಾತಾಡಿರುವಾಗ ಅವರು ತುಂಬ ಸಂತೋಷದಿಂದ, ಸ್ವಾಮೀಜಿ ನಮ್ಮ ಬಸವೇಶ್ವರ ಕಾಲೇಜಿನಿಂದ ಎಕ್ಸ್ಪರ್ಟ್ ಟೀಮ್ಸ್ ಇದ್ದಾರೆ, ಅವನ್ನ ಕರ್ಕೊಂಡು ಬಂದು ಹೃದಯ ತಪಾಸಣಾ ಕಾರ್ಯಕ್ರಮ ಮಾಡೋಣ. ಅದರಂತೆ ನಾಳೆ ದಿನ ವಿದ್ಯಾ ರೂಪಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಇಲ್ಲಿ ಸುಮಾರು 120 SSLC ಮತ್ತು PUC ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಎರಡೂ ಕಾರ್ಯಕ್ರಮಗಳು ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ದಿವ್ಯ ಪಾದಾರ ವಿಂದಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಈ ಸೇವಾ ಪ್ರತಿಷ್ಠಾನ ಉದ್ದೇಶವೇ ನಾವು ದೈವತ್ವವನ್ನು ಕಾಣ್ತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ, ಒಂದೊಂದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ, ಅದು ವೈದ್ಯಕೀಯ ಕಾರ್ಯಕ್ರಮ ಆಗ್ಬೋದು, ವಿದ್ಯಾಭಿವೃದ್ಧಿ ಕಾರ್ಯಕ್ರಮ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಆಗಬಹುದು, ಯುವಕರಿಗೆ ಟ್ರೈನಿಂಗ್ ಆಗಬಹುದು, ಆಮೇಲೆ ಒಳ್ಳೆ ಭಜನಾ ಮಂಡಳಿಗಳನ್ನೆಲ್ಲರನ್ನು ಸೇರಿಸಿ ಒಂದು ಒಳ್ಳೆ ಭಜನಾ ಕಾರ್ಯಕ್ರಮ ಆಗ್ಬೋದು. ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಇದೆ. ಇವಾಗ ತಾನೇ ಬೆಳಗ್ಗೆ ಸುಮಾರು ನನಗೆ ಒಂದು 20 ಜನ ಮಾತ್ರ ಬಂದಿದ್ರು ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಿರುವಾಗ. ಇಲ್ಲಿ ಬಂದಿರತಕ್ಕಂಥ ಭಕ್ತರನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಸುಮಾರು 100 ಜನ ಇದ್ದೀರಿ. 100 ಜನ ಅವರು ಈ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನನ್ನ ಉದ್ದೇಶದಿಂದ ಇನ್ನೂ ಜಾಸ್ತಿ ಬರಬೇಕು. ಯಾಕಂದರೆ ಒಂದು ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಉನ್ನತವಾಗಿರ್ತಕ್ಕಂಥ ಸಲಹೆಗಳನ್ನು ಸ್ವೀಕರಣೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ, ಎ ಗುಡ್ ಹಾರ್ಟ್ ಕ್ಯಾನ್ ಬಿ ದೇರ್ ಇನ್ ದ ಗುಡ್ ಬಾಡಿ, ಎ ಹೆಲ್ತಿ ಹಾರ್ಟ್ ಆ್ಯಂಡ್ ಎ ಹೆಲ್ತಿ ಬಾಡಿ. ಈ ಎರಡನ್ನೂ ಸಾಧನೆ ಮಾಡಿದ್ರೆ ಖಂಡಿತವಾಗಿ ಜೀವನದಲ್ಲಿ ಅದು ಸಾರ್ಥಕ್ಯವನ್ನು ವಹಿಸ್ತಕ್ಕಂಥ